ಹೇ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಹೇಳಕ್ಕೆ ಹೋಗ್ತಿರೋಂಥ ಕತೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಕತೆ. ಹೌದು, ಅದು 1986ರಲ್ಲಿ ನಡೆದ ಒಂದು ಕ್ರೈಮ್ ಕೇಸ್. ಆಗಿನ ಕಾಲದಲ್ಲೇ ಸುಖದ ಸಂಪತ್ತಿಗೆಯಲ್ಲಿ ಬೆಳೆದ ಒಬ್ಬ ಅರಮನೆಯ ಮಹಿಳೆಯ ಕತೆ. ಸೊ ಮತ್ತಿನ್ಯಾಕ್ ತಡ, ವೆಲ್ಕಮ್ ಟು ಕ್ರೈಮ್ ಕೇಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಕ್ರೂರತೆಯ ಹಿಂದಿನ ಸತ್ಯದ ಘಟನೆಗಳ ಕತೆ. ಅದು 1918ರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಮೈಸೂರು, ಜೈಪುರ ಮತ್ತು ಹೈದರಾಬಾದ್ನ ಸುಪ್ರಸಿದ್ಧ ದಿವಾನರ ಮೊಮ್ಮಗಳು. ಅವಳು ಏನು ಕೇಳಿದರೂ ಮತ್ತು ಏನು ಆಸೆ ಪಟ್ಟರೂ ಅವಳ ಕಾಲಡಿಗೆ ಬಂದು ಬೀಳುತ್ತಿತ್ತು. ಅರಮನೆಯಲ್ಲಿ ಸುಖದ ಸಂಪತ್ತಿಗೆಯಲ್ಲಿ ಬೆಳೆದವಳು. ಅವಳ ಹೆಸರೇ ಶಕೀರಾ ಖಲೀಲ್. ನಿಮಗೆ ಗೊತ್ತಿರೋ ಹಾಗೆ ಆಗಿನ ಕಾಲದಲ್ಲೇ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿರುತ್ತೆ. ಹಾಗೆಯೇ ಶಕೀರಾ ಖಲೀಲ್ ಅವಳಿಗೆ ಮದುವೆ ಆಗಿರುತ್ತೆ ಮತ್ತು ಮಕ್ಕಳು ಇರುತ್ತಾರೆ. ಗಂಡನ ಹೆಸರು ಅಕ್ಬರ್ ಖಲೀಲ್. ಅರಮನೆಯಲ್ಲೇ ಎಂದಿನಂತೆ ಸುಗಮವಾಗಿ ಅವರ ಜೀವನ ಸಾಗುತ್ತಿರುತ್ತದೆ. ಆಗ ಆ ಮನೆಗೆ ಒಬ್ಬನ ಆಗಮನ ಆಗುತ್ತದೆ. ಅವನ ಹೆಸರೇ ಮುರಳಿ ಮನೋಹರ್ ಅಲಿಯಾಸ್ ಸ್ವಾಮಿ ಶ್ರದ್ಧಾನಂದ್. ಅದು 1986ರಲ್ಲಿ ಶಕೀರಾ ತನ್ನ ಗಂಡನಾದ ಅಕ್ಬರ್ ಖಲೀಲ್ ಅವನ ಜೊತೆ ವಿಚ್ಛೇದನಗೊಳ್ಳುತ್ತಾಳೆ. ಇದರ ಕಾರಣ ಇನ್ನೂ ನಿಗೂಢ ಮತ್ತು ಅವನಿಂದ ದೂರವಾಗುತ್ತಾಳೆ. ಆಗಿನ ಕೇಸ್ ಪ್ರಕಾರ ಶಕೀರಾ ಸ್ವಾಮಿ ಶ್ರದ್ಧಾನಂದನನ್ನು ಇಷ್ಟಪಟ್ಟಿದ್ದರ ಪರಿಣಾಮವೇ ತನ್ನ ಗಂಡನಾದ ಅಕ್ಬರ್ ಖಲೀಲ ಜೊತೆ ವಿಚ್ಛೇದನಗೊಂಡರೆಂದು ರೂಮರ್ಸ್ ಇರುತ್ತದೆ ಮತ್ತು ಅದರಂತೆಯೇ ಅದನ್ನು ನಿಜ ಮಾಡಿದ ಅವಳು ಸ್ವಾಮಿ ಶ್ರದ್ಧಾನಂದನನ್ನು ಮದುವೆಯಾಗುತ್ತಾಳೆ. ಅಲ್ಲಿಂದ ಶಕೀರಾ ಮತ್ತು ಸ್ವಾಮಿ ಶ್ರದ್ಧಾನಂದ ಮದುವೆಯಾಗುತ್ತಾರೆ ಮತ್ತು ಮದುವೆಯಾಗಿ 3-4 ವರ್ಷ ಚೆನ್ನಾಗಿಯೇ ಇರುತ್ತಾರೆ. 1991ರಲ್ಲಿ ಬೆಳಗ್ಗೆ ಒಂದು ಸುದ್ದಿ ಹರಿದಾಡುತ್ತದೆ. ಶಕೀರಾ ಅವರ ಮನೆಗೆ ಒಂದು ಶಾಕಿಂಗ್ ನ್ಯೂಸ್ ಆಗಿರುತ್ತದೆ. ಶಕೀರಾ ಅಚಾನಕ್ಕಾಗಿ ಕಾಣೆಯಾಗಿದ್ದಾರೆ ಎಂದು ಅವರ ಮನೆಗೆ ಒಂದು ಸುದ್ದಿ ಹರಿದಾಡುತ್ತದೆ. ಇದರಿಂದ ಶಕೀರಾ ಮನೆಯವರು ಗಾಬರಿಗೊಂಡು ಸೀದಾ ಶ್ರದ್ಧಾನಂದನ ಮನೆಗೆ ಹೋಗಿ ಅವನನ್ನು ಪ್ರಶ್ನಿಸುತ್ತಾರೆ. ಹಾಗೂ ಅವನು ಶ್ರದ್ಧಾನಂದ ಕೊಡುವ ಉತ್ತರ ಅವಳು ವಿದೇಶಕ್ಕೆ ಹೋಗಿದ್ದಾಳೆ ಮತ್ತು ಅದು ಅವಳು ಬಯಸಿದ ಹಾಗೆ ಹೋಗಿದ್ದಾಳೆ ಎಂದು ಉತ್ತರ ಸಿಗುತ್ತದೆ. ಕತೆ ಇಲ್ಲಿಂದ ಶುರುವಾಗುತ್ತದೆ. ಶಕೀರಾ ಅವಳ ಮೊದಲ ಗಂಡನ ಮಕ್ಕಳು ಇರುತ್ತಾರೆ ಹಾಗೂ ಅವರಿಗೆ ಈ ತಾಯಿಯಿಂದ ಯಾವುದೇ ಕಾಲ್ ಮತ್ತು ಪತ್ರಗಳು ಬರದಿದ್ದಾಗ ಅವರು ಅನುಮಾನಗೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಡುತ್ತಾರೆ. ಪೊಲೀಸರು ಕೇಸನ್ನು ರಿಜಿಸ್ಟರ್ ಮಾಡಿಕೊಡುತ್ತಾರೆ ಮತ್ತು ಸ್ವಾಮಿ ಶ್ರದ್ಧಾನಂದನನ್ನು ವಿಚಾರಿಸಿದಂತೆ ಅವನು ಹೇಳುವ ಪ್ರಕಾರ ಅವಳು ತನ್ನ ಸ್ವ ಇಚ್ಛೆಯಂತೆ ದೇಶವನ್ನು ಬಿಟ್ಟು ಹೋಗಿದ್ದಾಳೆ ಮತ್ತು ಶಾಂತಿಯ ಬದುಕನ್ನು ಬಯಸುತ್ತಾಳೆ. ಯಾರನ್ನು ಭೇಟಿ ಮಾಡಲು ಇಚ್ಛಿಸುವುದಿಲ್ಲ ಎಂದು ಅವಳು ಅವನಿಗೆ ಹೇಳಿದಳೆಂದು ಇವನು ಇನ್ವೆಸ್ಟಿಗೇಷನಲ್ಲಿ ಸ್ಟೇಟ್ಮೆಂಟನ್ನು ಕೊಡುತ್ತಾನೆ. ಇದರಿಂದ ಪೊಲೀಸರಿಗೆ ಯಾವುದೇ ಸುಳಿವು ಸಿಗದಿದ್ದಾಗ ಇಲ್ಲಿ ನೀಟಾಗಿ ಕಾಣುವುದು ಸ್ವಾಮಿ ಶ್ರದ್ಧಾನಂದ ಪೊಲೀಸರ ತನಿಖೆಯನ್ನು ತಪ್ಪಿಸಲು ಯತ್ನಿಸಿದಂತೆ ಕಾಣುತ್ತದೆ. ಪೊಲೀಸರಿಗೆ ಶ್ರದ್ಧಾನಂದನ ಮೇಲೆ ಅನುಮಾನ ಹುಟ್ಟುತ್ತದೆ ಮತ್ತು ಅವನ ವರ್ತನೆ, ಅವನ ಹೇಳುವ ವಿವರಗಳು ಯಾವುದೂ ಸಂಬಂಧವೇ ಇರುವುದಿಲ್ಲ. ಇದರಿಂದಾಗಿ ಪೊಲೀಸರು ಶ್ರದ್ಧಾನಂದನ ವ್ಯವಹಾರದ ಚೆಕ್ ಲಿಸ್ಟ್ ಆ್ಯಂಡ್ ಅವನ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಲು ನಿರ್ಧರಿಸುತ್ತಾರೆ. ಅಲ್ಲಿ ಕೆಲವು ಅಚ್ಚರಿಯ ಸಂಗತಿಗಳು ಹೊರಬೀಳುತ್ತವೆ. ಇನ್ವೆಸ್ಟಿಗೇಷನಲ್ಲಿ ಅವನು ಹೇಳಿದ ಹಾಗೆ ಅವಳು ವಿದೇಶಕ್ಕೆ ಪ್ರಯಾಣ ಮಾಡಿದ್ದಾಳೆ ಎನ್ನುವ ಸ್ಟೇಟ್ಮೆಂಟನ್ನು ಗಂಭೀರವಾಗಿ ಪರಿಶೀಲಿಸಲು ಅವಳ ಟಿಕೆಟ್ ಡೀಟೇಲ್ಸನ್ನು ಚೆಕ್ ಮಾಡಿದಾಗ ಅವಳು ಯಾವ ದೇಶಕ್ಕೂ ಹೋಗಿಲ್ಲ ಎನ್ನುವುದನ್ನು ಕಂಡುಕೊಳ್ಳುತ್ತಾರೆ ಮತ್ತು ಇಂಪಾರ್ಟೆಂಟ್, ಶ್ರದ್ಧಾನಂದನನ್ನು ವಿಚಾರಣೆಗೆ ಒಳಪಡಿಸುತ್ತಾರೆ. ಪೊಲೀಸರು 1991ರಲ್ಲೇ ಕೇಸ್ ರಿಜಿಸ್ಟರ್ ಮಾಡಿಕೊಂಡಾಗ ಅವಳನ್ನು ಶೋಧಿಸಲು, ಹುಡುಕಾಡಲು ಮತ್ತು ಎಲ್ಲ ರೀತಿಯ ಪರಿಶೀಲನೆಯನ್ನು ಮಾಡುತ್ತಾರೆ. ಅದು 1994ವರೆಗೂ ತಲುಪುತ್ತದೆ ಮತ್ತು ಶಕೀರಾಳ ಒಂದೇ ಒಂದು ಕ್ಲೂನು ಸಿಗದಿದ್ದಾಗ ಅವರು ಫೈನಲಿ ಶ್ರದ್ಧಾನಂದನ ಮನೆಯ ಮೇಲೆ ಇನ್ವೆಸ್ಟಿಗೇಟ್ ಮಾಡಲು ನಿರ್ಧರಿಸುತ್ತಾರೆ. 1994ರಲ್ಲಿ ಪೊಲೀಸರು ಶಕೀರಾ ಮತ್ತು ಶ್ರದ್ಧಾನಂದ ಇದ್ದ ಮನೆಯನ್ನು ಪರಿಶೀಲಿಸಲು ನಿರ್ಧರಿಸುತ್ತಾರೆ ಮತ್ತು ಪರಿಶೀಲಿಸಿದಾಗ ಮನೆಯಲ್ಲಿ ಯಾವುದೇ ಒಂದು ಕ್ಲೂ ಸಿಗುವುದಿಲ್ಲ. ಅದರ ಹಿಂದಿನ ತೋಟದಲ್ಲಿ ಒಂದು ಅಸಹಜ ಸ್ಥಿತಿಯಲ್ಲಿ ಕಟ್ಟಿದಂತಹ ಸಿಮೆಂಟ್ ಪ್ಯಾಚನ್ನು ಕಾಣುತ್ತಾರೆ ಮತ್ತು ಡಾಗ್ ಸ್ಕ್ವಾಡ್ ಅದನ್ನೇ ಗಂಭೀರವಾಗಿ ಹಿಡಿಯುತ್ತದೆ. ಡಾಗ್ ಸ್ಕ್ವಾಡ್ ಸಹಾಯದಿಂದ ಆ ಸಿಮೆಂಟ್ ಪ್ಯಾಚನ್ನು ಕಂಡುಹಿಡಿಯುತ್ತಾರೆ ಮತ್ತು ಅದನ್ನು ತೋಡಲು ನಿರ್ಧರಿಸುತ್ತಾರೆ.
ತೋಡಿದಾಗ ಅಚ್ಚರಿಯ ಸಂಗತಿ ಏನೆಂದರೆ ಮರದ ಕಟ್ಟಿಗೆಯ ಪೆಟ್ಟಿಗೆಯನ್ನು ಹೂತಲಾಗಿರುತ್ತದೆ. ಅದರಲ್ಲಿ ಒಂದು ಪಕ್ಕದಲ್ಲಿ ರೇಷ್ಮೆಯ ಒಂದು ತುಟ್ಟು ಮತ್ತು ಹಾಸಿಗೆ, ಸೀರೆಗಳು, ಕುರುಹುಗಳು ಸಿಗುತ್ತದೆ. ಅಲ್ಲಿಂದ ಆ ಪೆಟ್ಟಿಗೆಯನ್ನು ಓಪನ್ ಮಾಡಿದಾಗ ಪೆಟ್ಟಿಗೆಯಲ್ಲಿ ಒಂದು ಸ್ಕೆಲಿಟೋನ್ ಸಿಗುತ್ತದೆ. ಆ ಸ್ಕೆಲಿಟೋನ್ ಮತ್ತು ಅಕ್ಕಪಕ್ಕದಲ್ಲಿ ಸಿಕ್ಕಂತಹ ಹಾಸಿಗೆ, ರೇಷ್ಮೆ ತುಂಡನ್ನು ಪೊಲೀಸರು ಫೋರೆನ್ಸಿಕ್ಗೆ ರವಾನಿಸುತ್ತಾರೆ. ವರದಿಯಲ್ಲಿ ಹೇಳಿದ ಸತ್ಯ ಇನ್ನೂ ಸ್ಪೈನ್ ಚಿಲ್ಲಿಂಗ್ ಆಗಿತ್ತು. ಏನೆಂದರೆ ಅಲ್ಲಿ ಇದ್ದದ್ದು ಶಕೀರಾಳ ಮೂಳೆ ಎಂದು ಸಾಬೀತಾಗುತ್ತದೆ. ಶಕೀರಾಳಿಗೆ ಒಂದು ನಿದ್ದೆಯ ಮಾತ್ರೆಗಳನ್ನು ಕೊಟ್ಟು ಅವಳು ನಿದ್ದೆಗೆ ಜಾರಿದ ನಂತರ ಆ ಪೆಟ್ಟಿಗೆಯಲ್ಲಿ ಹಾಕಿ ಅವಳನ್ನು ಹಾಗೇ ಜೀವಂತವಾಗಿ ಪೆಟ್ಟಿಗೆಯಿಂದ ಮುಚ್ಚಿ ಮತ್ತು ಅದನ್ನು ಸಿಮೆಂಟ್ ಪ್ಯಾಚಿಂದ ಹೂತಲಾಗಿರುತ್ತದೆ. ಸೊ ಇಲ್ಲಿಂದ ಜಸ್ಟ್ ಇಮ್ಯಾಜಿನ್, ಕಲ್ಪನೆ ಮಾಡಿ, ಒಬ್ಬಳು ಹೆಂಗಸು ಉಸಿರಾಡುತ್ತಾ ನಿಧಾನವಾಗಿ ಅಂಥ ಪೆಟ್ಟಿಗೆಯಲ್ಲಿ ಜೀವ ಕಳೆದುಕೊಳ್ಳುವುದು ಎಷ್ಟೊಂದು ಭಯಾನಕ. ಈಗ ಪೊಲೀಸರು ಸ್ವಾಮಿ ಶ್ರದ್ಧಾನಂದನನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡುತ್ತಾರೆ ಮತ್ತು ಅಲ್ಲಿಂದ ಅವನನ್ನು ತೀಕ್ಷ್ಣವಾಗಿ ವಿಚಾರಣೆಗೆ ಒಳಪಡಿಸುತ್ತಾರೆ. ವಿಚಾರಣೆಯಲ್ಲಿ ಅವನು ಹೇಳಿದ ಸಂಗತಿ, ಅವನು ಅವಳನ್ನು ಪ್ರೀತಿಸಿದ ಕಾರಣ ಅವಳ ಆಸ್ತಿ ಮತ್ತು ಅವಳ ಒಬ್ಬಳೇ ಮೊಮ್ಮಗಳು ಇರುವ ಕಾರಣ. ಇದೆಲ್ಲವನ್ನು ಪ್ಲಾನ್ ಮಾಡಿಕೊಂಡು ಅವನು ಅವಳನ್ನು ಮದುವೆಯಾಗಿರುತ್ತಾನೆ ಮತ್ತು ಪ್ರೀತಿಸುತ್ತಿರುತ್ತಾನೆ. ಅವಳು ಎಲ್ಲ ಆಸ್ತಿ ಪತ್ರಗಳನ್ನು ಇವನಿಗೆ ಬರೆದುಕೊಟ್ಟ ನಂತರ ಮತ್ತು ಇವನ ನಿಜವನ್ನು ಅವಳಿಗೆ ಗೊತ್ತಾಗಿರುತ್ತದೆ. ಈ ಕಾರಣದಿಂದಲೇ ಅವನು ಅವಳನ್ನು ನಿದ್ದೆ ಮಾತ್ರೆಯಿಂದ ಹಾಕಿ ಸಾಯಿಸುತ್ತಿರುತ್ತಾನೆ. ಸೊ ಇಲ್ಲಿ ಗೊತ್ತಾಗುವುದೇನೆಂದರೆ ಅವಳು ಅವನನ್ನು ಪ್ರೀತಿಸಿರುವುದಿಲ್ಲ ಮತ್ತು ಬರೀ ಆಸ್ತಿಗಾಗಿ ಅವಳನ್ನು ಅವನು ಮದುವೆಯಾಗಿರುತ್ತಾನೆ ಮತ್ತು ಗಂಡನಿಂದ ದೂರ ಮಾಡಿರುತ್ತಾನೆ. 1994ರಿಂದ 2005ರವರೆಗೆ ಈ ಕೇಸ್ ನ್ಯಾಯಾಲಯದಲ್ಲಿ ನಡೆಯುತ್ತದೆ. ಅನೇಕ ಸಾಕ್ಷಿ, ದಾಖಲೆ, ಆಸ್ತಿ ಹಕ್ಕಿನ ಪತ್ರಗಳು ಎಲ್ಲವೂ ಅವಳ ಗಂಡನಾದಂತಹ ಸ್ವಾಮಿ ಶ್ರದ್ಧಾನಂದನ ವಿರುದ್ಧ ಮಾತನಾಡಿರುತ್ತವೆ ಮತ್ತು ಅವನ ಉದ್ದೇಶ ಇಲ್ಲಿ ಘನಘೋರ. ಬರೀ ಆಸ್ತಿಗಾಗಿ ಒಬ್ಬ ಹೆಣ್ಣು ಮಗಳ ಜೀವವನ್ನು ತೆಗೆದಿರುತ್ತಾನೆ. ಕೊನೆಗೆ ಸುಪ್ರೀಂ ಕೋರ್ಟ್ ತನಿಖೆಯಲ್ಲಿ ಈ ತೀರ್ಪನ್ನು ನೀಡಿರುತ್ತಾರೆ. ಕೋರ್ಟ್ನಲ್ಲಿ ಸ್ವಾಮಿ ಶ್ರದ್ಧಾನಂದನಿಗೆ ಜೀವಾವಧಿ ಜೈಲು ಶಿಕ್ಷೆಯನ್ನು ನೀಡುತ್ತದೆ. ಇದರಲ್ಲಿ ಅವನಿಗೆ ಯಾವುದೇ ಪೆರೋಲ್ ಇಲ್ಲ ಮತ್ತು ಯಾವುದೇ ಶಿಕ್ಷೆಯ ಕಡಿತ ಇಲ್ಲ. ಎಂದರೆ ಜೀವನವಿಡೀ ಅವನು ಜೈಲಿನ ಗೋಡೆಗಳ ಮಧ್ಯೆ ಕಳೆಯುವಂತಹ ಶಿಕ್ಷೆ ಆಗಿನ ಸುಪ್ರೀಂ ಕೋರ್ಟ್ ಆದೇಶ ನೀಡಿರುತ್ತದೆ. ಸೊ ಫ್ರೆಂಡ್ಸ್, ಶಕೀರಾ ಖಲೀಲ್ ಅವಳು ನಂಬಿ ಬಂದು ಹೆಣವಾಗಿ ಹೋದಳು. ಅವಳ ಹತ್ಯೆ ಕೇವಲ ಒಂದು ಕೊಲೆಯಲ್ಲ, ಅದು ಒಂದು ಅವಳ ನಂಬಿಕೆ ದ್ರೋಹ ಮತ್ತು ಪ್ರೀತಿಗೆ ಸಿಕ್ಕಂತಹ ಕಹಿ ಸತ್ಯದ ಸಾವು, ಪ್ರಿಯಕರನ ಆಸ್ತಿಯ ದಾಹ. ಸೊ ಫ್ರೆಂಡ್ಸ್, ಬೆಂಗಳೂರಲ್ಲಿ ನಡೆದ ಒಂದು ಭಯಾನಕ ಘಟನೆಗಳಲ್ಲಿ ಇದು ಒಂದು ಮಿಸ್ಸಿಂಗ್ ಕೇಸಿಂದ ಪೊಲೀಸರು ಭೇದಿಸಿದಂತಹ ಕೊಲೆಯ ಘಟನೆ ಇದಾಗಿತ್ತು. ಇಡೀ ಭಾರತವನ್ನೇ ಆಗಿನ ಕಾಲದಲ್ಲಿಯೇ ಬೆಚ್ಚಿ ಬೀಳಿಸಿದಂತಹ ಬೆಂಗಳೂರಿನ ಕೊಲೆಯ ಕೇಸ್ ಇದಾಗಿತ್ತು. ಅತಿ ಕ್ರೂರ ಹಾಗೂ ಬೆಚ್ಚಿ ಬೀಳಿಸುವ ಕೊಲೆ.